ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಕ್ಕ ಏನಾಗ್ತಿದೆ ಅಂತ ನನಗೂ ಹೇಳಿ ಅಂತಾಳೆ ಅಮೂಲ್ಯ. ಒಂದು ನಿಮಿಷ ಸುಮ್ಮನೆ ಇರೋಕ್ಕಾಗಲ್ವಾ ಅಂತಾಳೆ ಮೀನಾ. ಪ್ರಿಯನು ಹಾಗೆ ಹೇಳ್ತಾಳೆ. ಏನು ಸುಮ್ಮನಿರ್ಬೇಕಾ? ಯಾರಿಗೆ ಹೇಳ್ತಿದ್ದೆ ನೀನು ಅಂತಾರೆ ನಂದನ್. ಅಯ್ಯೋ ಮಾವ, ನಿಮಗೆ ಹೇಳಿಲ್ಲ ಮಾವ, ಸಾರಿ ಮಾವ. ನನಗೆ ಜಾತ್ರೆಯಲ್ಲಿ ಕಳೆದೋಗಿರೋ ಮಗು ಥರ ಅನಿಸ್ತಿದೆ ಮಾವ. ನನಗೆ ಈ ಥರ ಇರೋಕ್ಕಾಗ್ತಿಲ್ಲ ಮಾವ, ಪ್ಲೀಸ್ ನನ್ನ ಕ್ಷಮಿಸಿ ಮಾವ ಅಂತ ಪ್ರಿಯಾ ಕೈ ಮುಗಿತಾಳೆ. ಈಚೆ ಅಮೂಲ್ಯ, ಅಕ್ಕ ಮಾವ ಒಪ್ಕೊಂಡ್ರಾ ಅಂತಾಳೆ. ತತ್ತೇರಿಕೆ ಅಂತಾಳೆ ಮೀನಾ. ಪ್ರಿಯನು ಹಾಗೆ ಹೇಳ್ತಾಳೆ. ತತ್ತರಿಕೆ ಅಂದ್ಯಾ? ನೋಡಿ ಹನುಮಂತಣ್ಣ ಹೇಗೆ ಮಾತಾಡ್ತಾಳೆ ಅವಳು ಅಂತಾರೆ ನಂದನ್. ಅಯ್ಯೋ ಪ್ರಿಯಾಕ್ಕ, ಇದು ನೀವು ಹೇಳೋ ಡೈಲಾಗ್ ಅಲ್ಲ ಅಂತಾಳೆ ಮೀನಾ. ಮಾವ, ಇದು ನಿಮಗೆ ಹೇಳಬೇಕಾಗಿರಲಿಲ್ಲ ಮಾವ, ಸಾರಿ ಮಾವ ಅಂತಾಳೆ ಪ್ರಿಯಾ. ಹನುಮಂತಣ್ಣ, ನಾನು ಬ್ಯಾಂಕಿಗೆ ಹೋಗಿ ಡೆಲಿವರಿ ಕೊಟ್ಟು ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಮಾವ ಮಾವ ಅಂತಾಳೆ ಪ್ರಿಯಾ. ಏನಾಯ್ತಕ್ಕ ಅಂತಾಳೆ ಅಮೂಲ್ಯ. ಆಪರೇಷನ್ ಮಾವ ಗೋವಿಂದ ಅಂತಾಳೆ ಮೀನಾ. ಹೋ, ನೀವು ಕೊಟ್ಟು ಪ್ಲ್ಯಾನೇ ಚೊಂಬಾ ಅಂತಾಳೆ ಅಮೂಲ್ಯ. ಈಚೆ ಪ್ರಿಯಾ ಮುಂದೆ ಮೀನಾ ಮತ್ತು ಅಮೂಲ್ಯ ತಲೆ ತಗ್ಸ್ಕೊಂಡು ನಿಂತಿರ್ತಾರೆ. ಅಲ್ಲ ಮೀನಾ ಅವರೇ, ನೀವು ಏನು ಹೇಳಿದ್ರಿ? ನಾನು ಹೇಳ್ಕೊಟ್ಟಂಗೆ ಮಾಡಿ, ಒಂದು ಕ್ಷಣನೂ ಆ ಕಡೆ ಈ ಕಡೆ ಮಾಡಬೇಡಿ ಅಂತ ತಾನೇ ನಾನು ಅದನ್ನೇ ಮಾಡಿದೆ. ಇವಾಗ ಏನಾಯಿತು? ಮಧ್ಯದಲ್ಲಿ ಸುಮ್ಮನೆ ಇರೋದಕ್ಕಾಗಲಿಲ್ವಾ? ತತ್ತರಿಕೆ ಅಂತಲೇ ಯಾಕೆ ಹೇಳಬೇಕಾಗಿತ್ತು? ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ನೀವು ಹೇಳ್ಕೊಟ್ಟಂಗೆ ರಿಪೀಟ್ ಮಾಡಿದೆ. ಮಾವ ಈಗ ನನ್ನ ಮೇಲೆ ಮತ್ತೆ ಬೇಜಾರಾಗಿದ್ದಾರೆ. ಈಗ ನೋಡಿ, ನನ್ನ ಮಾವನ ನಡುವೆ ಇರುವ ಅಂತರ ಕಡ್ಡಿ ಎಷ್ಟಿತ್ತು ಗುಡ್ಡ ಆಗಿದೆ ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯಾಕ್ಕ, ದೊಡ್ಡಬಳ್ಳಾಪುರದ ದೊಡ್ಡ ಬಂಡೆ ಆಗಿದೆ ಅಂತಾಳೆ ಅಮೂಲ್ಯ. ನನಗೆ ಅದೆಲ್ಲ ಗೊತ್ತಿಲ್ಲ ಮೀನವರೇ, ಈಗ ಆಗಿರೋ ಮನಸ್ತಾಪ ಸರಿಯಾಗಬೇಕು ಅಷ್ಟೇ ಅಂತಾಳೆ ಪ್ರಿಯಾ. ಹೌದಕ್ಕ, ನೀವು ಪ್ರಿಯಾ ಅಕ್ಕಂಗೆ ಒಳ್ಳೆ ಸೊಲ್ಯೂಷನ್ ಕೊಡಲೇಬೇಕು. ಒಳ್ಳೆ ಐಡಿಯಾ ಕೊಡ್ತೀರಾ ಅಂದರೆ ಸ್ಟಾಪ್ ಐಡಿಯಾ ಕೊಟ್ಟಿದ್ದೀರಲ್ಲ ಅಂತಾಳೆ ಅಮೂಲ್ಯ. ಪಾಪಿ, ಚಾಣಾಕ್ಷೆ, ಬುದ್ಧಿವಂತೆ ಅಂತ ಆಗಲೇ ಬಿಲ್ಡಪ್ ಕೊಟ್ಟೆ, ಈಗ ಸ್ಟಾಪ್ ಐಡಿಯಾ ಹೊಟ್ಟಿದ್ದೀನಿ ಅಂತಿದ್ಯಾ ನೀನಾ ಅಂತಾಳೆ ಮೀನಾ. ಸಾರಿ ಅಕ್ಕ, ಒಂದೇ ಒಂದು ಸಲ ನಿಮ್ಮ ಮುಖ ನೋಡಿ ಅಕ್ಕ, ಮಗು ಥರ ಇರೋ ಮುಖ ಎಷ್ಟು ಸ್ವರ್ಗ ಹೋಗಿದೆ. ಏನಾದರೂ ಐಡಿಯಾ ಕೊಡಿ ಅಕ್ಕ ಅಂತಾಳೆ ಅಮೂಲ್ಯ. ಡೋಂಟ್ ವರಿ ಪ್ರಿಯಕ್ಕ, ಇವತ್ತು ಆಗಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ನೀವು ನಂಬಿಕೆ ಕಳ್ಕೊಬೇಡಿ, ನೀವು ನಂಬಿರೋದು ಅಂತಾಳೆ ಮೀನಾ. ಸ್ಟಾಪ್ ಮೀನಕ್ಕನ, ಅಲ್ಲ ಚಾಣಾಕ್ಷ ಬುದ್ಧಿವಂತೆ ಮೀನಾ ಅಕ್ಕನ ಅಂತಾಳೆ ಅಮೂಲ್ಯ. ನಾನು ನಿಮ್ಮ ಕೈ ಬಿಡಲ್ಲ ಪ್ರಿಯಕ್ಕ, ನನ್ನ ಬತ್ತಳಿಕೆಯಲ್ಲಿ ಇನ್ನೂ ತುಂಬ ಬಾಣ ಇದೆ. ನಾವು ಮಾಡ್ತಾ ಇರೋ ತಪ್ಪು ಏನು ಗೊತ್ತಾ? ಬಲ್ಪನ್ನು ತಿರುಗಿಸ್ಬಿಟ್ಟು ಲೈಟ್ ಆನ್ ಆಗುತ್ತಾ ಅಂತ ನೋಡ್ತಾ ಇದ್ದೀವಿ, ಆದರೆ ಅದು ಆನ್ ಆಗಲ್ಲ, ಯಾಕಂದರೆ ನಾವು ಸ್ವಿಚ್ ಹಾಕಬೇಕು ಅಂತಾಳೆ ಮೀನಾ. ಅಕ್ಕ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಿ, ತುತ್ತನ್ನು ಹಿಂಗೆ ತಿನ್ನಬೇಕು, ಹಿಂಗಲ್ಲ ಅಂತಾಳೆ ಅಮೂಲ್ಯ. ಅದೇ ಪಾಯಿಂಟ್ಗೆ ಬರ್ತಿದ್ದೀನಿ ಕಣೆ, ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳೋದನ್ನು ಕೇಳಿಸ್ಕೊ. ಈಗ ಮಾವನ ಸ್ವಿಚ್ಚು ಯಾರು? ನಮ್ಮ ಅತ್ತೆ ಗಿರಿಜಮ್ಮ. ನಾವು ಡೈರೆಕ್ಟಾಗಿ ಮಾವನ ಹತ್ರ ಹೋಗೋ ಬದಲು ಅತ್ತೆ ಮನಸ್ಸಿಗೆ ಗೆಲ್ಲಬೇಕು, ಆಗ ಮಾವನ ಅತ್ತೆ ಕನ್ವಿನ್ಸ್ ಮಾಡ್ತಾರೆ. ಈಗ ಮೊದಲು ಅತ್ತೆ ಕಡೆ ಗಮನ ಕೊಡೋಣ ಅಂತಾಳೆ ಮೀನಾ. ಆದರೆ ಹೇಗೆ ಅಂತಾಳೆ ಪ್ರಿಯಾ. ನನ್ನ ಹತ್ರ ಒಂದು ಐಡಿಯಾ ಇದೆ, ಇಬ್ಬರು ಬನ್ನಿ ಇಲ್ಲಿ ಅಂತ ಐಡಿಯಾನ ಹೇಳ್ತಾಳೆ ಮೀನಾ. ಈಗ ಕ್ಲಾರಿಟಿ ಸಿಕ್ತಲ್ಲ ಏನು ಮಾಡಬೇಕು ಅಂತ. ಹಾಗಾದರೆ ಆಪ್ರೇಷನ್ ಅತ್ತೆ ಅಂತ 3 ಜನ ಹೇಳ್ತಾರೆ. ಈಚೆ ಗಿರಿಜಾ ಬತ್ತಿ ಮಾಡ್ತಾ ಲಲಿತ ಸಹಸ್ರನಾಮನ ಫೋನಲ್ಲಿ ಕೇಳಿಸ್ಕೊತಾ ಇರ್ತಾರೆ. ಆಗ ಪ್ರಿಯ ಹೋಗಿ ಕಾಪಿ ತಗೊಳ್ಳಿ ಅತ್ತೆ ಅಂತಾಳೆ. ಈ ಮನೇಲಿ ನೆಮ್ಮದಿಯಾಗಿ ದೇವ್ರ ನಾಮ ಕೇಳೋಕ್ಕೂ ಇಲ್ಲ ಅಂತಾರೆ ಗಿರಿಜಾ. ಆಗ ಮೀನಾ ಬಂದು ದೇವ್ರ ನಾಮನ ಆಫ್ ಮಾಡಿ ಓಡಿ ಹೋಗ್ತಾಳೆ. ಅಯ್ಯೋ ಇದಕ್ಕೇನಾಯಿತು? ಮೀನಾ ಅಂತ ಕರೀತಾರೆ ಗಿರಿಜಾ. ಅತ್ತೆ ಅಂತ ಮೀನಾ ಬರ್ತಾಳೆ. ಅಮೂಲ್ಯನೂ ಬರ್ತಾಳೆ. ಲಲಿತ ಸಹಸ್ರನಾಮ ಬರ್ತಿತ್ತು, ನಿಂತು ಹೋಯ್ತು ನೋಡು, ಏನಾಯಿತು ಅಂತಾರೆ ಗಿರಿಜಾ. ಅತ್ತೆ ಫೋನಲ್ಲಿ ಚಾರ್ಜೇ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಾಳೆ ಮೀನಾ. ಹೌದಾ, ಹೋಗಲಿ ನಿನ್ನ ಫೋನಲ್ಲಿ ಹಾಕು ಮೀನಾ ಅಂತಾರೆ ಗಿರಿಜಾ. ಅತ್ತೆ ಅದು ನನಗೆ ಸ್ವಲ್ಪ ಆಫೀಸ್ ಕಾಲ್ಸ್ ಇದೆ, ಆಗಲ್ಲ ಅತ್ತೆ ಅಂತಾಳೆ ಮೀನಾ. ಹೌದಾ, ಹೋಗಲಿ ಬಿಡು, ಅಮೂಲ್ಯನ ಫೋನಲ್ಲಿ ಹಾಕಮ್ಮ, ಅರ್ಧ ಕೇಳಿದ್ದೀನಿ, ಇನ್ನು ಅರ್ಧ ಕೇಳಿದರೆ ಮನಸ್ಸಿಗೆ ಸಮಾಧಾನ ಅಂತಾರೆ ಗಿರಿಜಾ. ಅತ್ತೆ ನನ್ನ ಫೋನ್ದು ಬ್ಯಾಟ್ರಿ ಬ್ಲಾಸ್ಟ್ ಆಗಿಬಿಟ್ಟಿದೆ, ಅದಕ್ಕೆ ಹೊಸ ಫೋನ್ ತಗೋಬೇಕು ಅಂತಾಳೆ ಅಮೂಲ್ಯ. ಅಯ್ಯೋ ಯಾರ ಫೋನು ಇಲ್ವಾ ಅಂತಾಳೆ ಅಮೂಲ್ಯ. ಆಗ ಪ್ರಿಯ ಲಲಿತ ಸಹಸ್ರನಾಮನ ಕಣ್ಣು ಮುಚ್ಕೊಂಡು ಹೇಳೋಕ್ಕೆ ಶುರು ಮಾಡ್ತಾಳೆ. ಗಿರಿಜಾ ಅವರನ್ನೇ ನೋಡ್ತಾರೆ. ಲಲಿತನ ಸಹಸ್ರನಾಮನ ಪೂರ್ತಿ ಹೇಳಿ ಕೈ ಮುಗಿತಾಳೆ ಪ್ರಿಯಾ. ಸಕ್ಸಸ್ ಕಣೆ ಆಪ್ರೇಷನ್ ಗಿರಿಜಾ, ಸಕ್ಸಸ್ ಅಂತಾಳೆ ಮೀನಾ. ಸೂಪರ್ ನೀವು ಅಂತಾಳೆ ಅಮೂಲ್ಯ. ಅತ್ತೆ ನನ್ನ ಕ್ಷಮಿಸ್ತೀರಾ ಅತ್ತೆ ಅಂತಾಳೆ ಪ್ರಿಯಾ. ಸ್ತೋತ್ರ ಹೇಳ್ತೀಯಾ, ಮನೆ ಕೆಲಸ ಮಾಡ್ತೀಯಾ, ಅಡುಗೆ ಚೆನ್ನಾಗಿ ಮಾಡ್ತೀಯಾ ಅಂತ ನೀನು ಮಾಡಿರೋ ತಪ್ಪನ್ನೆಲ್ಲ ಮರಿತೀವಿ ಅನ್ಕೋಬೇಡ ಅಂತಾರೆ ಗಿರಿಜಾ. ಅತ್ತೆ ಹೌದು, ಪ್ರಿಯಾ ಅಕ್ಕನಿಂದ ತಪ್ಪಾಗಿದೆ, ಆದರೆ ಆ ತಪ್ಪನ್ನು ತಿದ್ಕೊಂಡಿದ್ದಾರೆ, ಮತ್ತೆ ಅವರಿಂದ ತಪ್ಪಾಗಲ್ಲ ಅತ್ತೆ, ಒಂದು ಸಲ ಅವರನ್ನು ಕ್ಷಮಿಸಿ ಅವ್ರ ಹತ್ರ ಮಾತಾಡಿ ಅಂತಾಳೆ ಮೀನಾ. ಗೊತ್ತಿಲ್ಲದೆ ಆಗೋ ತಪ್ಪಿಗೆ ಕ್ಷಮೆ ಇದೆ ಮೀನಾ, ಆದರೆ ಗೊತ್ತಿದ್ದು ಪದೇ ತಪ್ಪು ಮಾಡಿದರೆ ಅಂಥವರಿಗೆ ಕ್ಷಮೆ ಇರಲ್ಲ ಅಂತಾರೆ ಗಿರಿಜಾ. ಅತ್ತೆ ಪ್ರಿಯಾ ಅಕ್ಕ ಗೊತ್ತಿಲ್ಲದೆ ತಾನೇ ರೂಮ್ ಬುಕ್ ಮಾಡಿದ್ದು ಅಂತಾಳೆ ಅಮೂಲ್ಯ. ತಪ್ಪಾಗಿದೆ ಒಪ್ಕೋತೀನಿ, ಆದರೆ ಅವತ್ತು ಇವಳು ಮಾಡಿದ ತಪ್ಪಿಂದ ವಲ್ಲಭ ಮನೆ ಬಿಟ್ಟು ಹೋಗೋ ಹಾಗಾಯ್ತಲ್ಲ ಅದು ಗೊತ್ತಿದ್ದು ಮಾಡಿರೋ ತಪ್ಪು. ಆ ತಪ್ಪನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಇದೇ ಕಡೆ ಸರ್ತಿ ಹೇಳ್ತಿರೋದು, ನೀವಿಬ್ಬರು ಅವಳನ್ನು ವಹಿಸ್ಕೊಂಡು ಬಂದರೆ ನೀವಿಬ್ಬರು ಬಯಸ್ಕೋತೀರಾ ಅಷ್ಟೇ ಅಂತ ಗಿರಿಜಾ ಹೋಗ್ತಾರೆ. ಅಲ್ಲಿಗೆ ಆಪ್ರೇಷನ್ ಗಿರಿಜಾ ಫ್ಲಾಪ್ ಅಂತಾಳೆ ಅಮೂಲ್ಯ. ಇವಾಗ ಏನು ಮಾಡೋದು ಅಂತಾಳೆ ಪ್ರಿಯಾ. ದೇವರೇ ದಾರಿ ತೋರಿಸ್ಬೇಕು ಅಂತಾಳೆ ಮೀನಾ. ಈಚೆ ಅಂಗಡಿಯಲ್ಲಿ ನಂದನ್ ಯೋಚನೆ ಮಾಡ್ತಾ ನಿಂತಿರ್ತಾರೆ.
ನಂದ ಡೆಲಿವರಿ ಕೊಟ್ಟು ಬಂದ್ಯಾ ಅಂತ ಹನುಮಂತಣ್ಣ ಕೇಳಿದ್ರು ಕೇಳಿಸಲ್ಲ. ನಂದ ಅಂತ ಮತ್ತೆ ಕರೆದು, ಪ್ರತಿ ಸರ್ತಿ ನಿಮ್ಮನೆ ವಿಚಾರದಲ್ಲಿ ತಲೆ ಹಾಕ್ತೀನಿ ಅನ್ಕೋಬೇಡ. ಪಾಪ ಕಣೋ ನಿನ್ನ ಸೊಸೆ ಪ್ರಿಯಾ, ಇಲ್ಲಿವರೆಗೂ ನಿನ್ನ ಹತ್ರ ಕ್ಷಮೆ ಕೇಳೋಕ್ಕೆ ಬಂದಿದ್ಲು. ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಯಾವುದಕ್ಕಾದ್ರೂ ಅತ್ತೆ ಮಾವ ಮಾತಾಡ್ತಿದ್ರೆ ಅಲ್ಲ ಇವರು ಸವಾಸನೆ ಸಾಕು ಅಂತ ತಮ್ಮ ಜೀವನ ತಾವು ನೋಡ್ಕೋತಾರೆ. ಆದರೆ ಈ ಹುಡುಗಿ ತನ್ನಿಂದ ಆಗಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಹೇಗಾದರೂ ಸರಿ ತನ್ನನ್ನು ಕ್ಷಮಿಸಿದರೆ ಸಾಕು ಅಂತ ಒದ್ದಾಡ್ತಿದ್ದಾಳೆ. ಅಲ್ಲೇ ಅರ್ಥ ಆಗಲ್ವಾ ಆ ಹುಡುಗಿ ನಿಮ್ಮ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾಳೆ ಅಂತ ಅಂತಾರೆ ಹನುಮಂತಣ್ಣ. ಹೌದಪ್ಪ, ಪ್ರಿಯಾತಿಗೆ ಮುಖನ ನೋಡೋಕ್ಕಾಗ್ತಿಲ್ಲ. ಮನೇಲಿ ಅಮ್ಮನೂ ಅವ್ರ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಮಾಧವಣ್ಣನು ಅತ್ತಿಗೆ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ದಯವಿಟ್ಟು ಅತ್ತಿಗೆನ ಕ್ಷಮಿಸ್ಬಿಡಪ್ಪ. ನೀವು ಕ್ಷಮಿಸಿದರೆ ಎಲ್ಲರೂ ಕ್ಷಮಿಸಿ ಬಿಡ್ತಾರಪ್ಪ ಅಂತಾನೆ ಕೇಶವ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡು ನಂದ. ನಾವು ದೊಡ್ಡವರು, ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕವರನ್ನು ಕ್ಷಮಿಸ್ಬೇಕು ಅಲ್ವಾ ಅಂತಾರೆ ಹನುಮಂತಣ್ಣ. ಅವಳನ್ನು ಕ್ಷಮಿಸದೇ ಇರೋ ಅಷ್ಟು ಕಲ್ಲು ಮನಸ್ಸು ನಂದಲ್ಲ ಹನುಮಂತಣ್ಣ. ಒಂದೇ ಮನೆಯಲ್ಲಿ ಇದ್ಕೊಂಡು ಮುಖ ತಿರ್ಸ್ಕೊಂಡು ಬದುಕೋದು ಆಗೋದಿಲ್ಲ. ಯಾವುದೇ ವ್ಯಕ್ತಿಗೆ ಪ್ರೀತಿ ಮತ್ತು ಕ್ಷಮೆ ಸುಲಭದಲ್ಲಿ ಸಿಗಬಾರ್ದು. ಹಾಗೆ ಸಿಕ್ಕರೆ ಅದ್ರ ಬೆಲೆನೇ ಅವರಿಗೆ ಗೊತ್ತಾಗೋದಿಲ್ಲ ಹನುಮಂತಣ್ಣ. ತುಂಬ ಕಷ್ಟಪಟ್ಟು ಪಡ್ಕೊಂಡ್ರೇ ಅದನ್ನು ಮತ್ತೆ ಕಳ್ಕೊಳ್ದೇ ಇರೋ ರೀತಿ ನೋಡ್ಕೋತಾರೆ ಅಂತಾರೆ ನಂದನ್. ಹಾಗಂತ ಇನ್ನೂ ಎಷ್ಟು ದಿನ ಮಾತಾಡದೇ ಇರ್ತೀಯ ನಂದ ಅಂತಾರೆ ಹನುಮಂತಣ್ಣ. ಅವಳ ಮೇಲಿರೋ ಕೋಪ ನನಗೆ ಕ್ರಮೇಣ ಕಡಿಮೆ ಆಗ್ತಿದೆ. ನಿಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತಾರೆ ನಂದನ್. ಎಲ್ಲಿ ತನಕ ಅಪ್ಪ, ಅಲ್ಲಿವರೆಗೂ ಅವರಿಗೆ ನೋವಾಗ್ತಾನೆ ಇರುತ್ತಲ್ವಾ ಅಂತಾನೆ ಕೇಶವ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಕೇಶವ. ಕ್ಷಮಿಸು ಅಂದ ತಕ್ಷಣ ಮನಸ್ಸಲ್ಲಿ ಕ್ಷಮಿಸೋಕೆ ಆಗೋದಿಲ್ಲ. ನನ್ನ ಕೈನಲ್ಲಿ ಸಮಯಾವಕಾಶ ಬೇಕು ಅಂತ ನಂದನ್ ಹೋಗ್ತಾರೆ. ಈಚೆ ಗಿರಿಜಾ ಕಿಚನಲ್ಲಿರುವಾಗ ಅಕ್ಕಯ್ಯ ಅಂತ ಸುಂದರ ಬರ್ತಾನೆ. ಹೃದಯವಂತ ಅಂತ ಗಿರಿಜಾ ಹೇಳ್ತಾರೆ. ನಿನಗಿಂತ ನಾನೇ ಹೃದಯವಂತ. ಯಾಕೆ ಹೇಳಿದ್ದು? ನೀನು ಹೇಳಿದೆ ಅಂತ ನಾನು ಅಂಗಡಿಲಿರೋ ಕೆಲಸನೆಲ್ಲ ಬಿಟ್ಟು ಓಡ್ ಬಂದೆ. ಏನಕ್ಕ ಕರೆದಿದ್ದು ಅಂತಾನೆ ಸುಂದರ. ಒಂದು ನಿಮಿಷ ಇರುವಂತ ಡಬ್ಬಿಲಿರೋ ದುಡ್ಡನ್ನು ತೆಗೆದುಕೊಡ್ತಾರೆ ಗಿರಿಜಾ. ನನ್ನ ಕಂಡ್ರೆ ನಿನಗೆ ಎಷ್ಟು ಕಾಳಜಿ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಅದಕ್ಕೆ ಅಮ್ಮ ಇಲ್ಲ ಅಂದರೂ ನೀನೇ ನನ್ನ ಅಮ್ಮನ ಥರ ನೋಡ್ಕೋತಿದ್ಯಾ. ನನಗೆ ಅಮ್ಮನ ನೆನಪೇ ಬರಲ್ಲ. ನಿನಗೆ ಈ ಬಾವಂಗೆ ಈ ವಿಷಯ ನಾನು ಹೇಳಲ್ಲ. ನೀನು ಹೇಳೋಕೆ ಹೋಗಬೇಡ ಅಂತಾನೆ ಸುಂದರ. ಒಂದು ನಿಮಿಷ ಇರೋ, ನಾನು ಹೇಳೋದನ್ನು ಕೇಳಿಸ್ಕೋ ಸುಂದರ. ನಾಳೆ ನಿಮ್ಮ ಬಾವನ ಹುಟ್ಟಿದಬ್ಬ ಕಣೋ ಅಂತಾರೆ ಗಿರಿಜಾ. ಮರ್ತೇ ಹೋಗಿತ್ತು ನನಗೆ ಅಂತಾನೆ ಸುಂದರ. ಅದಕ್ಕೆ ಪ್ರತಿ ವರ್ಷ ದೇವಸ್ಥಾನದಲ್ಲಿ ಪೂಜೆಗೆ ಬರ್ಸ್ತೀವಲ್ಲ, ಈ ಸಲನೂ ಈ ದುಡ್ಡು ಕೊಟ್ಟು ಮರೀದೆ ಪೂಜೆಗೆ ಬರ್ಸ್ಬಿಡು ಸುಂದರ ಅಂತಾರೆ ಗಿರಿಜಾ. ಅದನ್ನು ಅಮೂಲ್ಯ ಮತ್ತು ಮೀನಾ ಕೇಳಿಸ್ಕೋತಾರೆ. ಅಕ್ಕ, ಬಾವಂಗೆ ಈ ಸಲ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋ ಹಾಗೆ ಮಾಡಲಾ? ಹೇಳ್ತೀನಿ, ಹಂಗೆ ಮಾಡು. ಬಾವಂಗೆ ಸರ್ಪ್ರೈಸ್ ಆಗುತ್ತೆ ಅಂತಾನೆ ಸುಂದರ. ಬಂಗಾರ ಹೇಳು ಏನು ಅಂತ ಅಂತಾರೆ ಗಿರಿಜಾ. ರಾತ್ರಿನೇ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡಿಬಿಡು. ನಾಳೆ ಬೆಳಿಗ್ಗೆ ನಮ್ಮಿಬ್ಬರನ್ನ ಬಾವನ ಮುಂದೆ ನಿಲ್ಲಿಸಿ ಬಾವ ಖುಷಿ ಆಗ್ತಾರೆ ಗೊತ್ತಾ ಅಂತಾನೆ ಸುಂದರ. ಹೋಗೋ, ಮೊದಲು ಹೇಳಿದ ಕೆಲಸ ನೋಡು ಹೋಗು ಅಂತ ಬೈತಾರೆ ಗಿರಿಜಾ. ಈಚೆ ಮೀನಾ ಅಮೂಲ್ಯ ಹಿತ್ತಲಲ್ಲಿ ಬಟ್ಟೆ ತೆಗಿತಾ ಇರೋ ಪ್ರಿಯಾ ಹತ್ರ ಬರ್ತಾರೆ. ಪ್ರಿಯಕ್ಕ ಬನ್ನಿ ಇಲ್ಲಿ ಅಂತಾಳೆ ಅಮೂಲ್ಯ. ಪ್ರಿಯಕ್ಕ, ಒಂದು ಐಡಿಯಾ ಇದೆ ಅಂತಾಳೆ ಮೀನಾ. ಏನು ಐಡಿಯಾ? ಮತ್ತೆ ಏನಾದರೂ ಬಯಸ್ಕೊಳ್ಳುವಂಥದ್ದಾ ಅಂತಾಳೆ ಪ್ರಿಯಾ. ನಾಳೆ ಮಾವನ ಬರ್ತ್ಡೇ ಇದೆ ಅಂತಾಳೆ ಮೀನಾ. ಅದಕ್ಕೇನಾದರೂ ನೀವೇ ಸೆಲೆಬ್ರೇಟ್ ಮಾಡಿದರೆ ಅಂದ್ಕೊಳ್ಳಿ, ಆಗ ಮಾವನ ಕೋಪ ಎಲ್ಲ ಕರಗಿ ನಿಮ್ಮ ಹತ್ರ ಮಾತಾಡ್ಬಿಡ್ತಾರೆ ಅಂತಾಳೆ ಅಮೂಲ್ಯ. ನನ್ನ ಗಂಡನ ಬರ್ತಡೇನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಅತ್ತೆನೂ ನಿಮ್ಮನ್ನು ಕ್ಷಮಿಸ್ಬಿಡ್ತಾರೆ. ಮಾಧವ ಭಾವನೂ ಅಷ್ಟೇ, ತನ್ನ ಹೆಂಡತಿ ಅಪ್ಪನ ಬರ್ತಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ಲು ಅಂತ ಖುಷಿ ಪಡ್ತಾರೆ. ಒಂದೇ ಕಲ್ಲಲ್ಲಿ ಮೂರು ಅಕ್ಕಿ ಪ್ರಿಯಕ್ಕ, ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಮಾವನ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅಂತಾಳೆ ಮೀನಾ. ಹಾಗಾದರೆ ನಾಳೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ಮಾವನ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀನಿ, ಹೇಗಿದೆ ಐಡಿಯಾ ಅಂತಾಳೆ ಪ್ರಿಯಾ. ಡಬ್ಬ ಥರ ಇದೆ ಅಂತಾಳೆ ಮೀನಾ. ಯಾಕೆ ಅಂತಾಳೆ ಪ್ರಿಯಾ. ಮೊದಲೇ ಮಾವನಿಗೆ ಈ ಥರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದೆಲ್ಲ ಇಷ್ಟ ಇಲ್ಲ. ಅಂಥದ್ರಲ್ಲಿ ನೀವು ಅಕ್ಕಪಕ್ಕದ ಮನೆಯವರನ್ನು ಕರೆದ್ರೆ ಮುಗೀತು ಕತೆ ಅಂತಾಳೆ ಅಮೂಲ್ಯ. ಹಾಗಾದರೆ ಮಾವನ ಸರ್ಪ್ರೈಸ್ ಆಗಿ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅವರಿಗೆ ವಿಶ್ ಮಾಡಿ ಅವರಿಗೆ ಇಷ್ಟ ಆಗಿರೋ ಊಟನ ಆರ್ಡರ್ ಮಾಡಿದರೆ ಹೇಗಿರುತ್ತೆ ಅಂತಾಳೆ ಪ್ರಿಯಾ. ಇದು ಡಬ್ಬ ಅಷ್ಟೇ ಅಲ್ಲ, ಟಕೋಟ ಥರ ಇದೆ ಅಂತಾರೆ ಇಬ್ಬರು. ಯಾಕೆ ಅಂತಾಳೆ ಪ್ರಿಯಾ. ಮಾವಂಗೆ ಮೊದಲೇ ದುಂದು ವೆಚ್ಚ ಮಾಡುವಂಥದ್ದಂದರೆ ಇಷ್ಟ ಆಗಲ್ಲ. ಅದರಲ್ಲೂ ಈ ರೆಸ್ಟೋರೆಂಟ್ ಅಂದರೆ ಇಷ್ಟನೇ ಆಗಲ್ಲ. ಮೊದಲೇ ನೀವು 26,000 ಖರ್ಚು ಮಾಡಿರೋದಕ್ಕೆ ಮಾವ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ದುಡ್ಡು ಖರ್ಚು ಮಾಡ್ತೀರಾ ಅಂದರೆ ಕೋಪ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ ಅಂತಾಳೆ ಮೀನಾ. ಈಗೇನು ಮಾಡೋದು? ಮಾವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸೋಣ. ಮನೆಯವರೆಲ್ಲರೂ
ದೇವರು ಹೋದರೆ ಮಾವಂಗೆ ಖುಷಿಯಾಗುತ್ತಲ್ವಾ ಅಂತಾಳೆ ಪ್ರಿಯಾ. ಈ ಕೆಲಸನ ಅತ್ತೆ ಪ್ರತಿ ವರ್ಷ ಮಾಡ್ತಾರೆ, ಈ ವರ್ಷವೂ ಪೂಜೆಗೆ ಬರ್ಸಾಗಿದೆ ಅಂತಾಳೆ ಅಮೂಲ್ಯ. ಈಗ ಏನು ಮಾಡೋದು ಅಂತಾಳೆ ಪ್ರಿಯಾ. ಡೋಂಟ್ ವರಿ ಪ್ರಿಯಕ್ಕ, ನಮ್ಮ ಮೀನಾ ಅಕ್ಕನ ಹತ್ರ ತುಂಬ ಬಾಣಗಳಿದೆ, ಅದನ್ನು ತೆಗೆದು ಒಂದೊಂದೇ ಬಿಡ್ತಾ ಇದ್ರೆ ಮಧು ಮಾವನ ಎದೆಗೆ ಚುಚ್ಚಿ ಮಾವನ ಕೋಪ ಹಾಗೆ ಕರಗೋಗುತ್ತೆ ಅಲ್ವಾ ಮೀನಕ್ಕ, ಐಡಿಯಾ ಕೊಡಿ ಅಂತಾಳೆ ಅಮೂಲ್ಯ. ಆಗ ಮೀನಾ ಯೋಚನೆ ಮಾಡಿ ಬಾಣ ಸಿಕ್ತು, ಹೇಳ್ತೀನಿ ಬನ್ನಿ ಅಂತ ಐಡಿಯಾ ಹೇಳಿ ಹೇಗಿದೆ ಐಡಿಯಾ ಅಂತಾಳೆ. ಐಡಿಯಾ ಚೆನ್ನಾಗಿದೆ, ಆದರೆ ರಿಸ್ಕ್ ಅನಿಸುತ್ತೆ, ಅಷ್ಟೊತ್ತಲ್ಲಿ ಮಾವನ ಅಲ್ಲಿಗೆ ಯಾರು ಕರ್ಕೊಂಡು ಬರ್ತಾರೆ ಅಂತಾಳೆ ಪ್ರಿಯಾ. ಅದರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನಾನು ಕೇಶವ ಅಲ್ಲವ ಅಮ್ಮು ಎಲ್ಲ ಇದ್ದೀವಲ್ವಾ, ಎಲ್ಲ ನೋಡ್ಕೋತೀವಿ ಅಂತಾಳೆ ಮೀನಾ. ಸರಿ ಅಂತಾಳೆ ಪ್ರಿಯಾ. ಹಾಗಾದರೆ ಆಪರೇಷನ್ ಬರ್ತಡೆ ಶುರು ಅಂತಾರೆ 3 ಜನ. ಈಚೆ ರೂಮಲ್ಲಿ ಪ್ರಿಯಾ ಆಚೆ ಈಚೆ ತಿರುಗ್ತಾ, ಮೀನಾ ಅಮೂಲ್ಯ ಈ ಸಲ ನನಗೆ ದೊಡ್ಡ ಜವಾಬ್ದಾರಿ ಹೊರಿಸಿದ್ದಾರೆ, ಈ ಸರ್ತಿ ಯಾವುದೇ ಎಡವಟ್ಟು ಮಾಡ್ಕೋಬಾರ್ದು. ಪ್ರಿಯಾ ಈ ಸರ್ತಿ ಮೀನಾ ಅಮೂಲ್ಯ ಹೇಳ್ಕೊಟ್ಟಾಗೆ ಮಾಡಬೇಕು, ಇವತ್ತು ಮಾಡೋ ಕೆಲಸದಿಂದ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಪ್ರಿಯಾ, ಜಯಶಾಲಿ ಆಗು ಅಂತ ಪ್ರಿಯಾ ಹೇಳುವಾಗ ಮಾಧವ ಬಂದು, ಏನು ಯೋಚನೆ ಮಾಡ್ತಿದ್ಯೆ, ಏನೋ ಜಯಶಾಲಿ ಆಗಬೇಕು ಅಂತ ನೀನೇ ಹೇಳ್ಕೊತಿದ್ದೆ ಅಂತಾನೆ ಮಾಧವ. ನಾಳೆ ಮಾವನ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೆ ಅಂತ ಪ್ರಿಯಾ ಹೇಳುವಾಗ, ಪ್ರಿಯಾ ನೀನು ಅಪ್ಪನ ಮನಸ್ಸು ಗೆಲ್ಲೋಕೆ ಅಂತ ಏನೇನೋ ಮಾಡೋಕ್ಕೆ ಹೋಗಬೇಡ, ನೀನು ಪ್ಲೀಸ್ ಆಲ್ರೆಡಿ ಮಾಡಿರೋ ಕೆಲಸದಿಂದ ಅವರಿಗೆ ತುಂಬ ನೋವಾಗಿದೆ ಪ್ರಿಯಾ, ಈಗ ಅದನ್ನು ಸರಿ ಮಾಡ್ತೀನಿ ಅಂತ ಇನ್ನಷ್ಟು ನೋವು ಮಾಡೋಕ್ಕೆ ಹೋಗಬೇಡ ಪ್ರಿಯಾ ಪ್ಲೀಸ್ ಅಂತಾನೆ ಮಾಧವ. ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಅಂತಾಳೆ ಪ್ರಿಯಾ. ನಾನು ಹೇಳೋದನ್ನು ಕೇಳು, ದಯವಿಟ್ಟು ಏನು ಮಾಡೋಕ್ಕೆ ಹೋಗಬೇಡ, ಅದೇ ನೀನು ಮಾಡೋ ದೊಡ್ಡ ಉಪಕಾರ ಅಂತ ಮಾಧವ ಅಲ್ಲಿಂದ ಹೋಗ್ತಾನೆ. ಇವರಿಗೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ನನಗೆ ಸ್ವಲ್ಪನಾದರೂ ಸಪೋರ್ಟ್ ಮಾಡಬೇಕು ಅನ್ನಿಸ್ತಿಲ್ವಾ, ಪಾಪ ಮೀನಾ ಅಮೂಲ್ಯ ಆದರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ನೀವೇನೇ ಅಂದರೂ ನಾನು ಮೀನಾ ಅಮೂಲ್ಯ ಹೇಳಿದ ಥರನೇ ಮಾಡೋದು ಅಂತಾಳೆ ಪ್ರಿಯಾ. ಈಚೆ ಸುಂದರ ರಕ್ಷಾನ ಹತ್ರ ಮಾತಾಡುವಾಗ ವಲ್ಲಭ ಅಮೂಲ್ಯ ಬರ್ತಾರೆ. ಇಷ್ಟೇ ಕಣೋ ಅಂತಾಳೆ ಅಮೂಲ್ಯ. ಆಗ ಕೇಶವ ಮೀನನ್ನು ಬರ್ತಾರೆ. ಕೇಶವ ನಾನು ಹೇಳಿರೋದು ನೆನಪಿದೆ ಅಲ್ವಾ, ಮೊದಲು ಹೋಗಿ ಭಾವನ ಎಬ್ಸಿ ಎಡ್ವಟ್ಟಾಗಬಾರ್ದು ಅಂತಾಳೆ. ನೀನೇನು ತಲೆ ಕೆಡಿಸ್ಕೋಬೇಡ, ಮೀನಾ ಕೇಶವ ಪ್ಲ್ಯಾನ್ ಮಾಡಿದರೆ ಸಕ್ಸಸ್ ಅಂತಾನೆ ಕೇಶವ. ಈಚೆ ಕೇಶವ ಸುಂದರ ವಲ್ಲಭ ಬಂದು ಮಾಧವನ ಎಬ್ಬಿಸ್ತಾರೆ. ಮಾಧವ ಕೂತ್ಕೊಂಡು ಕೈ ನೋಡಿ ಸ್ತೋತ್ರ ಇಡ್ತಾನೆ. ಏನರೋ ನೀವು ಇಲ್ಲಿ ಅಂತಾನೆ ಮಾಧವ. ಒಂದು ವಿಷಯ ಇದೆ ಹೇಳಬೇಕು ಅಂತಾನೆ ವಲ್ಲಭ. ಬೇಡ, ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ನನಗೆ ಗೊತ್ತಾಯಿತು ನೋಡಿ, ನೀವು ಸುಮ್ಮನೆ ಆ ಪ್ರಿಯಂಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡಿ, ಆಮೇಲೆ ಅಪ್ಪನ ಕೈಲಿ ನೀವು ಬಯಸ್ಕೋಬೇಕಾಗುತ್ತೆ, ನನಗೆ ಅದು ಸರಿ ಹೋಗಲ್ಲ ಅಂತಾನೆ ಮಾಧವ. ಅಣ್ಣ ಹಾಗಲ್ಲ ಅಂತಾನೆ ಕೇಶವ. ಹಾಗೂ ಇಲ್ಲ ಹೀಗೂ ಇಲ್ಲ, ಹೊರಡಿ ಇಲ್ಲಿಂದ ಅಂತ ಮಾಧವ ಹೇಳ್ತಾನೆ. ಮಾಧವ ನೀನು ಹೇಳೋ ಮಾತು ಕೇಳ್ತೀಯೋ ಇಲ್ವೋ ಅಂತಾನೆ ಸುಂದರ. ಇಲ್ಲ ಮಾವ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ ಅಂತ ಮಾಧವ ಮುಸ್ಕಾಕೊಂಡು ಮಲ್ಕೋತಾನೆ. ಮಾಧವಣ್ಣ ನಿನ್ನ ತಮ್ಮಂದ್ರು ಕರೆದೆ ಬರಲ್ವೇನೋ, 3 ಜನ ಅಂತ 3 ಜನ ಹಾಲ್ಗೆ ಬರ್ತಾರೆ. ಕೇಶವ ಏನಾಯಿತು, ಭಾವ ಎಲ್ಲಿ ಅಂತಾಳೆ ಮೀನಾ. ಫಸ್ಟ್ ಟೈಮ್ ಮಾಧವಣ್ಣ ನಾವು ಕರೆದಿದ್ದಕ್ಕೆ ಬರಲಿಲ್ಲ ಕಣೆ ಅಂತಾನೆ ಕೇಶವ. ಏನು ಬರಲಿಲ್ವಾ ಅಂತಾಳೆ ಅಮೂಲ್ಯ. ಎಬ್ಬಿಸಿದ್ವಿ ಕಣೆ, ಬಟ್ ನಾವು ಯಾವ ಮ್ಯಾಟ್ರ್ ಮಾತಾಡೋಕ್ಕೆ ಹೋಗಿದ್ವು ಅಂತ ಮಾಧವಣ್ಣಂಗೆ ಗೊತ್ತಾಗೋಗಿತ್ತು, ಅದಕ್ಕೆ ಪ್ರಿಯಾ ಅತ್ತಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ದ ಅಂತಾನೆ ವಲ್ಲಭ. ಹೌದಾ ಅಂತಾಳೆ ಅಮೂಲ್ಯ. ಮೀನಾ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಮಾಧವಣ್ಣ ನಾವು ಕರೆದಿದ್ದಕ್ಕೆ ಬರಲಿಲ್ಲ, ಆದರೆ ಕರಿಯೋರು ಕರೆದ್ರೆ ಬಂದೇ ಬರ್ತಾನೆ, ಶಂಕದಿಂದ ಬಂದ್ರೇ ತೀರ್ಥ ಅಂತಾನೆ ಕೇಶವಣ್ಣ ಅದೇನು ಸೊಲ್ಯೂಷನ್ ಹೇಳು ಅಂತಾನೆ ವಲ್ಲಭ. ಫಾಲೋ ಮೀ ಅಂತಾನೆ ಕೇಶವ. ಎಲ್ಲ ಅವನಿಂದೆ ಹೋಗ್ತಾರೆ. ಅಯ್ಯಯ್ಯೋ ಇದೇನಿದು, ಭಾವನ ರೂಮ್ ಕಡೆ ಹೋಗ್ತಿದ್ದಾರಲ್ಲ, ಇಷ್ಟೊತ್ತಲ್ಲಿ ಮಲಗಿರೋ ಶಿವನ ಬಡಿದು ಎಬ್ಬಿಸೋ ಕೆಲಸ ಬೇಕಾ ಅಂತ ಸುಂದ್ರನು ಹೋಗ್ತಾನೆ. ಈಚೆ ಕೇಶವ ಮತ್ತು ಎಲ್ಲರೂ ನಂದನ್ ರೂಮಿಗೆ ಬರ್ತಾರೆ. ಕೇಶವ ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ ಅಂತಾಳೆ ಮೀನಾ. ಅಪ್ಪನ ಎಬ್ಬಿಸೋಕೆ ಇಲ್ಲಿಗೆ ಕರ್ಕೊಂಡು ಬಂದ್ಯಾ ಅಂತಾಳೆ ರಕ್ಷಾ. ಸೂಪರ್ ರಕ್ಷಾ, ಇವತ್ತು ನನ್ನ ತಂಗಿ ಅಂತ ಪ್ರೂವ್ ಆಗೋಯ್ತು, ನಾವು ಅಪ್ಪನ ಎದ್ದೇಳಿಸ್ಬೇಕು ಅಂತಾನೇ ಬಂದಿದ್ದೀವಿ ಅಂತಾನೆ ಕೇಶವ. ಈಚೆ ನಂದನ್ ಒಂದು ಕಡೆ ಕರ್ಕೊಂಡು ಬಂದಿರ್ತಾರೆ. ಪುಟ್ಟ ಮಕ್ಕಳೆಲ್ಲ ಬಂದು ಹ್ಯಾಪಿ ಬರ್ತ್ಡೇ ಅಂತ ದೀಪನ ಹಿಡ್ಕೊಂಡು ಹೇಳ್ತಾರೆ. ಏನರು ಇದೆಲ್ಲ ಅಂತಾರೆ ನಂದನ್. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಎಲ್ಲರೂ ಒಟ್ಟಿಗೆ ಇರ್ತಾರೆ. ನಂದನ್ ಖುಷಿಯಿಂದ ಇದೆಲ್ಲ ನೀವೇನ ಮಾಡಿದ್ದು ಅಂತಾರೆ. ಮಾವ ನಿಮ್ಮನ್ನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾವೇ, ಆದರೆ ಇದೆಲ್ಲ ಮಾಡಿದ್ದು ನಾವಲ್ಲ ಅಂತಾಳೆ ಮೀನಾ. ಮತ್ಯಾರು ಅಂತಾರೆ ನಂದನ್. ಆಗ ಪ್ರಿಯಾ ದೀಪ ಹಿಡ್ಕೊಂಡು ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.